ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲಿ GBA ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಸಂಗ್ರೇಶ್ ಅವರು ಸಂಗ್ರೇಶ್ ಅವರು ನಿರ್ಧಾರ ಮಾಡಿದ್ದಾರೆ. ಇದೇ ಮುಂದಿನ ಜೂನ್ 14ರಿಂದ 24 ಒಳಗೆ GBA ಚುನಾವಣೆ ನಡೆಸ್ತೀವಿ, 5 ಪಾಲಿಕೆಯಲ್ಲಿ ಅಂತ ಹೇಳಿದ್ದಾರೆ. ವಿಳಂಬ ತಾಳಲ್ಲ. ಅದೇ ರೀತಿ ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಮಳೆಗಾಲದಲ್ಲಿ. ಆದರೆ ಮಳೆಗಾಲದಲ್ಲಿ ಹೆಂಗೆ ನಡೆಸ್ತಾರೆ? ಒಣ ಬರ್ತಾ ಇರುತ್ತೆ. ಅದು ಬೆಂಗಳೂರು ಜಾಸ್ತಿ ಹಿಂಗೆ ನಡೆಸ್ತಾರೆ. ಬೇಸಿಗೆಲ್ಲ ಬಿಟ್ಟು ಮಳೆಗಾಲ ನಡೆಸ್ತಾರಲ್ಲ, ಏನು ವಿಡಂಬನೆ ಇದು? ಇವ್ರಿಗೆ ಯಾವ ಮಾಧ್ಯಮಗಳಿದಾವಲ್ಲ, ಏನು ಪ್ರಶ್ನಿಸೋಕೆ ಅಲ್ವಾ? ಮಳೆಗಾಲದ ಹೆಂಗೆ ನಡೆಸ್ತಾರೆ? ಮತದಾನ ಪ್ರಮಾಣ ಕುಂಠಿತ ಆಗುತ್ತೆ. ಜೋರ ಮಳೆ ಬಂದರೆ ವಯಸ್ಸಾರು ಹೆಂಗೆ ಹೋಗುತ್ತೆ? ಜೋರಾಗಿ ಗುಡುಗು ಸಿಡ್ಲಿ ಮಳೆ ಬಂದರೆ ಹಿಂಗೆ ಎಣಿಸೋಕ್ಕಾಗತ್ತೆ. ಇವ್ರಿಗೇನು ತಲೆನೇ ಇಲ್ವಾ? ಚುನಾವಣೆಗೆ ತಲೆ ಇಲ್ವಾ? ಮಾಧ್ಯಮಗಳಿಗೆ ತಲೆ ಇಲ್ವಾ? ಏನು ರೀ ಇದು? ಮಳೆಗಾಲದಲ್ಲಿ ಎಲೆಕ್ಷನ್ ಆಗುತ್ತೆ ನಡೆಸಿದಂತ. ಅಯ್ಯೋ ಜೋರಾಗಿ ಆಗ್ಬೇಕು ಕರ್ನಾಟಕ. ಆಮೇಲೆ ಈಗ ಮೇ 11ರಂದು ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ನೂತನ ಶಾಸಕರಾದ ಉಮೇಶ್ ಪಾಟೀಲ್ ಮತ್ತು ಸಮಶಂದರು ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಓಕೆ. ಆಮೇಲೆ ಇಲ್ಲಿ ತಮಿಳುನಾಡಲ್ಲಿ ರಾಜಕೀಯ ತೊಂಬರಾಟ ಮುಂದುವರೆದಿದೆ. ಅಲ್ಲಿ ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ, ಯಾರಿಗೆ ಯಾವ ಸರ್ಕಾರ ಬರುತ್ತೆ ಅಂತ ಇನ್ನೂ ಗಾತ್ರ ಇಲ್ಲ. ಏನಪ್ಪ ಅಂದರೆ ಯಾಕೆ ಹಿಂಗೆ ಆಗ್ತದೆ ಹೇಳ್ತೀನಿ. ಈಗ ಆ್ಯಕ್ಚುಲಿ ಜೋಸೆಫ್ ವಿ ವಿಜಯ್ ಅವ್ರ ಹೆಸರು, ದಳಪತಿ ವಿಜಯ್ ಅಂತ ಕರೀತಾರೆ ಫಿಲಮ್ ಫೀಲ್ಡಲ್ಲಿ. ಅವ್ರ ಹೆಸರು ನಿಜವಾದ ನಾನು ಜೋಸೆಫ್ ವಿ ವಿಜಯ್. ಅವರು ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವರ ತಂದೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್, ಅವರು ಹಿಂದೂ, ತಾಯಿ ಹಿಂದೂ. ಸೊ ಈ ಕಾರಣದಿಂದಾಗಿ BJP ಅದು ADMK ಮೈತ್ರಿಕೂಟ ಇವ್ರನ್ನ ಬೆಂಬಲಿಸಲು ಹಿಂದೆ ಮುಂದೆ ನೋಡ್ತಿದೆ. ಅದಕ್ಕೆ ಅವರು ಈಗ ಹಂಗಲ್ಲ, ಅವರು ಅನಿವಾರ್ಯ ಅಂತಲ್ಲ, ಅದು ನ್ಯಾಚುರಲಿ ಅವರು ಇದಕ್ಕೆ ಅವರು ADMK ಮತ್ತು BJP ಮೈತ್ರಿಕೂಟ ಇರಬೇಕಾಯಿತು. BJP ಹಿಂದಾಗ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅವರು ಕಾನೂನು ಪ್ರಕಾರ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವರು ಹಿಂದೂ ದೇವರನ್ನ ಪೂಜೆ ಮಾಡ್ತಾರೆ, ಆಮೇಲೆ ಸಾಯಿಬಾಬಾ ಭಕ್ತರು. ಅದರಲ್ಲಿ ಏನೂ ನಂಬಿಕೆ ಇಲ್ಲ ಅವ್ರಿಗೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಈಗ CPM ನಿರ್ಧಾರ ತಳೆದ್ರೆ CVK ಪಕ್ಷ ಬೆಂಬಲ ಕೊಡುತ್ತೆ ಅಂತ ಹೇಳಿದರೆ, ಮುಸ್ಲಿಮ್ಗೆ ಒಟ್ಟು 4 ಪಕ್ಷ, CPM, CVK ಪಕ್ಷ, ಆಮೇಲೆ ಮುಸ್ಲಿಂ ಲೀಗ್ ಸೇರಿದ 8 ಪಕ್ಷ, 8 ಸ್ಥಾನ. ಇದು ಕಾಂಗ್ರೆಸ್ ಪಕ್ಷ 5 ಸ್ಥಾನ ಇದೆ. 107 + 5 ಒಟ್ಟು 120 ಶಾಸಕರ ಮೇಲೆ ಸರ್ಕಾರ ರಚಿಸ್ಬೋದು. ಆದರೆ ಎಡಪಕ್ಷದ ಮೇಲೆ ನಿಂತಿದೆ. ಎಡಪಕ್ಷ ದೇಶದಲ್ಲಿ ಸರ್ವನಾಶ ಆದ್ರೂ ತಮಿಳ್ನಾಡು ಕಿಂಗ್ ಮೇಕರ್ ಆಗ್ತಾರೆ. ಏನು ಮಾಡ್ತಾನೆ ಗೊತ್ತಿಲ್ಲ. ಎಡಪಕ್ಷದ ಮೇಲೆ ವಿಜಯ ಪಕ್ಷ ನಿಂತಿದೆ. ADMK ಜೊತೆ DMK ಸರ್ಕಾರ ರಚಿಸಿ ಅಂತ ಹೇಳಿ DMK. ಸೊ ಈಗ ಓಟು